ರಾಜ್ಯದಾದ್ಯಂತ ವಿಪರೀತ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಪ್ರಮುಖವಾಗಿ ಮುಂಗಾರು ಪೂರ್ವ ಮಳೆಯಿಂದಾಗಿ ಇಲ್ಲಿ ತನಕ 6 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಈಗಲೂ ಕೂಡ ಬಹುತೇಕ ಕಡೆ ನೋಡೋದಕ್ಕೆ ಸಿಗ್ತಾ ಇರೋದು ಜನಜೀವನ ಅಸ್ತವ್ಯಸ್ತ. ಯಾಕಂದ್ರೆ ಎತ್ತ ಕಣ್ಣು ಹಾಯಿಸಿದ್ರು ಕೂಡ ನೀರು ಅನ್ನುವಂತಹ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಬರೀ ಬೆಂಗಳೂರು ಮಾತ್ರ ಅಲ್ಲ, ಪ್ರಮುಖವಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ಅವಾಂತರಗಳು ನೋಡೋದಕ್ಕೆ ಸಿಗ್ತಾ ಇದೆ. ರೈತರಿಗೂ ಕೂಡ ಸಂಕಷ್ಟ, ಯಾಕಂದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವಂತಹ ಪರಿಸ್ಥಿತಿ ರೈತರದ್ದು. ಮತ್ತೊಂದು ಕಡೆ ಜನಸಾಮಾನ್ಯರು ಬದುಕು ದೂಡೋದು ಕೂಡ ಕಷ್ಟ ಆಗ್ತಾ ಇದೆ ಅಂತ ರಾಯಚೂರಲ್ಲಿ ಜಿಲ್ಲೆಯಲ್ಲಿ 2 ಸಾವಾಗಿದೆ. ಧಾರವಾಡ, ಬಳ್ಳಾರಿ, ಕಲಬುರಗಿಯಲ್ಲೂ ಕೂಡ ತಲಾ ಒಬ್ಬೊಬ್ಬರು ಮೃತಪಟ್ಟಿದ್ದಾರೆ. ಕರಾವಳಿ, ಮಲೆನಾಡು ಭಾಗದಲ್ಲಿ ಈಗಲೂ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರ ಜೋರಾಗ್ತಾ ಇದೆ. ಮುಂಗಾರು ಪೂರ್ವ ಮಳೆಗೆ ಕರುನಾಡು ತತ್ತರಿಸಿ ಹೋಗಿದೆ. ಒಂದ್ ಕಡೆ ರೈತರಿಗೆ ಸಂಕಷ್ಟ, ಮತ್ತೊಂದು ಕಡೆ ಜನಸಾಮಾನ್ಯರಿಗೂ ಕೂಡ ಸಂಕಷ್ಟ ಆಗಿದೆ ಈ ಮಳೆಯಿಂದಾಗಿ. 6 ಜನ ಇಲ್ಲಿ ತನಕ ಈ ಮಳೆಗೆ ಜೀವ ಕಳ್ಕೊಂಡಿದ್ದಾರೆ. ಧಾರವಾಡ, ಬಳ್ಳಾರಿ, ಕಲಬುರಗಿಯಲ್ಲೂ ಕೂಡ ಒಬ್ಬೊಬ್ಬರು ಮೃತಪಟ್ಟಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲೇ 2 ಜೀವ ಕಳ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಅವಾಂತರಗಳಾಗಿದೆ. ನಿನ್ನೆಯಿಂದಲೂ ಕೂಡ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಈ ಮಳೆಯಿಂದಾಗಿ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಒಟ್ನಲ್ಲಿ ಈಗ ಸರ್ಕಾರ ಫುಲ್ ಅಲರ್ಟ್ ಆಗಿದೆ. ಒಂದ್ ಕಡೆ ಮೃತ ಕುಟುಂಬಸ್ಥರಿಗೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ರೌಂಡ್ಸ್ ಹಾಕೋ ಸಂದರ್ಭದಲ್ಲೇ ಭೇಟಿಯಾದ್ರು, ಸಾಂತ್ವನ ಹೇಳಿದ್ರು, 5 ಲಕ್ಷ ಪರಿಹಾರ ಕೊಟ್ಟು ಬಂದ್ರು. ಈಗ ಎಂಥದ್ದೇ ಸಮಸ್ಯೆ ಇದ್ರೂ ಕೂಡ ಸರ್ಕಾರ ನಿಮ್ಮ ಜೊತೆಗಿರುತ್ತೆ ಅನ್ನುವಂಥ ಧೈರ್ಯ. ಬಟ್ ಎಷ್ಟರ ಮಟ್ಟಿಗೆ ಆ ಪರಿಹಾರದ ದುಡ್ಡು ಮೃತ ಕುಟುಂಬಸ್ಥರಿಗೆ ಆಗಬಹುದು, ಅಥವಾ ಯಾವೆಲ್ಲ ನೆರೆ ಪೀಡಿತ ಪ್ರದೇಶ ಇದೆಯಲ್ಲ, ಎಲ್ಲೆಲ್ಲಿ ಪ್ರವಾಹ ಬಂದಿದೆಯಲ್ಲ, ಕೆಲವರು ಬದುಕು ಕಳ್ಕೊಂಡಿದ್ದಾರಲ್ಲ, ಅವರಿಗೆ ಯಾವ ರೀತಿ ಸಹಾಯ ಮಾಡಬಹುದು ಸರ್ಕಾರ ಅನ್ನೋದನ್ನ ಕೂಡ ಜನ ಈಗ ಎದುರು ನೋಡ್ತಿದ್ದಾರೆ. ಪ್ರಮುಖವಾಗಿ ಮಂಗಳೂರು, ಉಡುಪಿಯಲ್ಲೂ ಕೂಡ ಈಗಲೂ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕಾರಣ ಇನ್ನು 3-4 ದಿನ ಇದೇ ರೀತಿ ಮಳೆ ಅಬ್ಬರ ರಾಜ್ಯದಾದ್ಯಂತ ಕೂಡ ಇರುತ್ತೆ ಅನ್ನುವಂತಹ ವಿಚಾರವನ್ನ ಸ್ವತಃ ಹವಾಮಾನ ಇಲಾಖೆ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ. ಹಾಗಾಗಿ ಕೆಲವೊಂದಷ್ಟು ಕಡೆ ಈ ಮಳೆಯಿಂದಾಗಿ ಆಗುವ ಅನಾಹುತಗಳನ್ನ ತಪ್ಪಿಸೋ ನಿಟ್ಟಿನಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೂಡ ಹಲವೆಡೆ ಕೈಗೊಳ್ಳಲಾಗ್ತಾ ಇದೆ. ಈ ಕರಾವಳಿ, ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಿನ ಹಾನಿಯಾಗುತ್ತೆ ಮಳೆ ಬಂದಾಗ. ಹಾಗಾಗಿ ಅಲ್ಲೆಲ್ಲ ಒಂದಷ್ಟು ಕಠಿಣ ಕ್ರಮಗಳನ್ನ ಜಿಲ್ಲಾಡಳಿತ ಕೈಗೊಳ್ತಾ ಇದೆ ಅನ್ನುವಂತಹ ವಿಚಾರ ಸದ್ಯ ಗೊತ್ತಾಗ್ತಾ ಇರೋದು. ಮತ್ತೊಂದು ಕಡೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳು ಇದೇ ರೀತಿಯ ಪರಿಸ್ಥಿತಿಯನ್ನ ಎದುರಿಸಬೇಕಾದಂತಹ ಅನಿವಾರ್ಯತೆ. ಒಂದು ಕಡೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ, ಜಮೀನೆಲ್ಲ ಜಲಾವೃತ ಆಗಿದೆ, ಹಳ್ಳ ಕೊಳ್ಳಗಳೆಲ್ಲ ಭರ್ತಿಯಾಗಿ ತುಂಬಿ ಹರಿತಾ ಇರೋದ್ರಿಂದ ಸಹಜವಾಗಿ ಜನ ಈಗ ಆತಂಕದಲ್ಲೇ ಕಾಲ ಕಳಿಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಒಂದು ಕಡೆ ಬಿಸಿಲಿನ ಬೇಗೆ, ವರುಣನ ಎಂಟ್ರಿ ಆಗಬೇಕು ಅಂತ ಜನ ಎದುರು ನೋಡ್ತಾ ಇದ್ರು. ಬಟ್ ಯಾರೂ ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರೋರಷ್ಟು ಮಳೆ ಆಗೋಯ್ತು. ಹಾಗಾಗಿ ಸಾಕಷ್ಟು ಅವಾಂತರಗಳಾಗ್ತಾ ಇರೋದ್ರಿಂದ ಜನಜೀವನ ಅಸ್ತವ್ಯಸ್ತ ಆಗಿರೋದ್ರಿಂದ ಈಗ ಮಳೆ ಅಂದ್ರೆ ಜನ ಭಯ ಪಡೋ ಮಟ್ಟಿಗೆ ಬಂದ್ಬಿಟ್ಟಿದೆ. ಪ್ರಮುಖವಾಗಿ ಬೆಂಗಳೂರಿನ ಪರಿಸ್ಥಿತಿ ಅಂತೂ ಹೇಳ್ತಿರದ್ದು. ಒಂದ್ ಕಡೆ ದೃಶ್ಯ ನೋಡ್ತಾ ಇರೋದು ತುಮಕೂರು. ನೋಡಿ, ಒಂದು ಆಟೋ ಹೋಗ್ತಾ ಇದ್ರೆ ಅರ್ಧಕ್ಕರ್ಧ ನೀರು ತುಂಬಿಕೊಂಡಿದೆ ಅಂತ ಅಂದ್ರೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿರಬಹುದು ತುಮಕೂರು ಭಾಗದಲ್ಲೂ ಅಂತ. ಈ ತಗ್ಗು ಪ್ರದೇಶ, ಜಂಕ್ಷನ್ಗಳು, ಈ ರೋಡ್ಗಳು ಎಲ್ಲ ಕೂಡ ಮಳೆ ನೀರಿನಿಂದ ಆವೃತವಾಗಿರೋದು. ಅದರಲ್ಲೇ ಜನ ಓಡಾಡ್ತಾ ಇದ್ದಾರೆ. ಅದೇ ಅನಿವಾರ್ಯ ಕೂಡ ಆಗ್ಬಿಟ್ಟಿದೆ. ಯಾಕಂದ್ರೆ ದಿನನಿತ್ಯದ ಕೆಲಸಗಳಿಗೆ ಹೋಗಬೇಕು. ಸಮಟೈಮ್ಸ್ ಎಷ್ಟು ಜನ ಇವತ್ತು ಕೆಲಸಕ್ಕೆ ಹೋದ್ರೆ ಇವತ್ತು ನಮ್ಮ ಹೊಟ್ಟೆ ತುಂಬುತ್ತೆ ಅನ್ನುವಂಥ ಪರಿಸ್ಥಿತಿ ಇದೆ. ಮಳೆ ಬಂತು ಅಂತ ಮನೇಲಿ ಕೂರಕ್ಕಾಗಲ್ಲ, ದುಡಿಯಕ್ಕೆ ಹೋಗಲೇಬೇಕು, ಕೆಲಸ ಮಾಡಲೇಬೇಕು. ಹಾಗಾಗಿ ಈ ಮಳೆಯ ನೀರಿನಲ್ಲೂ ಕೂಡ ಅನೇಕರು ಜೀವ ಕಟ್ಕೊಳ್ಳೋದಕ್ಕೆ ಹೆಣಗಾಡ್ತಿದ್ದಾರೆ ಈಗಲೂ ಕೂಡ.